ಪ್ರಯಾಣ ಅರ್ಧ ದಾರಿಗೆ ಹೋಗ್ಬಿಟ್ಟಂಗೆ. ಶುರು ಮಾಡೋದೇ ತಪ್ಪು ದಾರಿಗೆ ಹೋದರೆ ಎಲ್ಲಿ ತಲುಪ್ತೀರಾ ನೀವು? ಹೌದಾ? ಪ್ರಾರಂಭನೆ ಹೆಜ್ಜೆ ಇಡೋವಾಗಲೇ ಯಾವ ಥರ ಹೆಜ್ಜೆ, ಯಾವ ಕಡೆ, ಯಾವ ದಿಕ್ಕಲ್ಲಿ ಹೆಜ್ಜೆ ಇಡ್ತೀರಾ, ನಿಮ್ಮ ಫ್ಯೂಚರ್ ಅದರ ಮೇಲಿದೆ. ನೀವು ಈಗ ಎಲ್ಲಿ ನಿಂತಿದ್ದೀರಾ, ನಿಮಗೆ ಕ್ಲಾರಿಟಿ ಇರಬೇಕು. ನೀವು ಎಲ್ಲಿ ಹೋಗ್ತೀನಿ ಅನ್ನೋ ನಿಮಗೆ ಕ್ಲಾರಿಟಿ, ಗುರಿ ಇರಬೇಕು. ನೀವು ಏನು ಮಾಡ್ತಿದ್ದೀನಿ ಅಂತ ಅರಿವಿರಬೇಕು, ಎಚ್ಚರ ಇರಬೇಕು. ಕಾಲು ಎತ್ತುವಾಗ ನೀವು ಯಾವ ದಿಕ್ಕಲ್ಲಿ ಇಡ್ತಾ ಇದ್ದೀರಾ, ಏನಕ್ಕೆ ಇಡ್ತಾ ಇದ್ದೀರಾ ಎಲ್ಲ ನಿಮಗೆ ಗೊತ್ತಿದ್ರೆ ಧೈರ್ಯವಾಗಿ ಕಾಲನ್ನು ಇಟ್ಟರೆ, ನೀವು ನಿಂತರೆ ನಿಮ್ಮ ಡಿಸಿಷನ್ನು ಆ ರೀತಿ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ಕುಂಟ್ತೀರಾ, ಎಡುತ್ತೀರಾ, ಬೀಳ್ತೀರಾ, ಮುಗ್ಗಿಸ್ತೀರಾ, ಇದ್ ಕಡೆನೇ ಬೀಳ್ತೀರಿ, ನಿಂತ ಕಡೆನೇ ಬೀಳ್ತೀರಿ. ನೀವು ಶುರುನೇ ಮಾಡಿಲ್ಲ, ಆಗಲೇ ಕಂಪ್ಲೇಂಟ್, ಆಗಲೇ ಎಲ್ಲ ಪ್ರಾಬ್ಲಮ್ಸ್. ನೀವು ಅಂದ್ಕೊಂಡ್ಬಿಟ್ಟಿದ ಜೀವನ ಅಂದರೆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಹೋಗಬೇಕು, ಇದೆಲ್ಲ ಆದಮೇಲೆ ನನ್ನ ಪ್ರಯಾಣ ಅಂತ. ನೀವು ಪ್ರಯಾಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ.